ಆರ್ಬಿಟ್ರೇಷನ್ ಕ್ಲಾಸ್ ಮಸ್ಟ್ ಅಂತ ಇತ್ತು, ಅದನ್ನು ವಿಡ್ರಾ ಮಾಡಿ 16/11/2024 we have issued our circular of the Law Department. It reads like this. Subject is incorporation of arbitration clause in the government contract, bartenders, etc. In exercise of the powers conferred under Section 21 of General Clauses Act 1897, the circular number Law 273 dated 10/1/2014 regarding incorporation of arbitration clause in government contract tenders, etc. is hereby withdrawn with immediate effect. This is what is the circular we have issued. Question. Right, question. Group ಗೆ ಹಾಕ್ಬಿಡ್ತಾರೆ. ಹೆಂಗೆ ಹೊರೆ ಆಗ್ತಿತ್ತು ಅಂದರೆ, ಒಂದು ಅಪೀಲ್ ಇರ್ತಿರಲಿಲ್ಲ, ಎರಡು ಆರ್ಬಿಟ್ರೇಷನ್ನಲ್ಲಿ ಸರ್ಕಾರದ ಸಣ್ಣ ಪುಟ್ಟ ನ್ಯೂನತೆಗಳು ಬಹಳಷ್ಟು ಎದ್ದು ತೋರಿಸುವಂಥ ಹಾಗೂ ಕೆಲವು ಸಂದರ್ಭದಲ್ಲಿ ಇನ್ ದ ನೇಮ್ ಆಫ್ ದಿ ಸೆಟಲ್ಮೆಂಟ್ that was becoming costly to the exchequer of the government. ಯಾಕಂದರೆ ಖಾಸಗಿ ವ್ಯಕ್ತಿಯ ಜೊತೆಗೆ ಸರ್ಕಾರದ ಸೆಟಲ್ ಮಾಡುವಾಗ ಯು ಆಲ್ ನೋ, ಶಕ್ತಿಯುತರಿಗೆ ಆರ್ಬಿಟ್ರೇಷನ್ಗೆ ಕೂತಾಗ ಸ್ವಲ್ಪ ಹೊರೆ ಆಗ್ತದೆ. ಹಾಗೆ ಇಲ್ಲಿ ಹಲವಾರು ಕಾರಣದಿಂದ ಹೊರೆ ಆಗ್ತಿತ್ತು, ಅದನ್ನು ತಪ್ಪಿಸೋದು ನಮ್ಮ ಮೂಲ ಉದ್ದೇಶ. ಇಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಆ ಮಾಹಿತಿ ಇಲ್ಲ. ಅಲ್ಲ, ವಿದೌಟ್ ಅಸೆಸ್ಮೆಂಟ್ ಅಲ್ರಿ, ನಾ ಹಂಗೆ ಹೇಳಕ್ ಬರಂಗಿಲ್ಲ. ನಾ ಹಂಗೆ ಹೇಳಿದ್ರೆ ಆರ್ಬಿಟ್ರೇಷನ್ ನಾ ಹೇಳಿದ್ನಲ್ರಿ ನಿಮಗೀಗ. ಆ ಒಂದೊಂದು ಕೇಸ್ ಬಂದಾಗ ಹೇಳ್ತೀವಿ, ಆ ಕೇಸ್ ಸಲುವಾಗಿ ಈ ನಿರ್ಣಯ ತಗೊಂಡಿವಿ ಅಂತ ಆಗ್ಬಾರ್ದು. ರಾಂಗ್ ಮೆಸೇಜ್ ಶುಡ್ ನಾಟ್ ಗೋ. ಅದೇ ಉದ್ದೇಶ. ಆ ಉದ್ದೇಶನ ನಾನು ನಿಮಗೆ ಹೇಳಿದೆ. ಹಾ, ಪ್ರಕರಣಗಳು ನೋಡ್ರಿ, ನೂರಾರು ಪ್ರಕರಣ ಆರ್ಬಿಟ್ರೇಷನ್ ಆಗದಾವ. ಆದ್ದರಿಂದ ಒಂದು ಪ್ರಕರಣ ಎರಡು ಪ್ರಕರಣ ಹೇಳಿದ್ರೆ ತಪ್ಪು ಸಂದೇಶ ಹೋಗಬಾರ್ದು. ಎಸ್, ಪ್ರಾಬ್ಲಮ್ ನೀವು ಗಮನಿಸಿದಿರಲ್ಲ, ಕೆಲವು ದಿವಸಗಳ ಹಿಂದೆ ಆರ್ಬಿಟ್ರೇಷನ್ ಅನ್ನ ನಾವು ಒಪ್ಪಲಿಲ್ಲ, ಕ್ಯಾಬಿನೆಟ್ಗೆ ತಗೊಂಡು ಬಂದ್ವಿ. ವಿ ವೆಂಟ್ ಇವನ್ ಅಪ್ ಟು ಸುಪ್ರೀಂ ಕೋರ್ಟ್. ದೀಸ್ ಆರ್ ಆಲ್ ಥಿಂಗ್ಸ್ ನೋನ್. ಆದ್ರಿಂದ ಸರ್ಕಾರಕ್ಕೆ ಹೊರೆ ಆಗುವುದನ್ನು ತಪ್ಪಿಸಬೇಕು. ದಟ್ ಈಸ್ ದಿ ಇಂಟೆನ್ಷನ್ ಆಫ್ withdrawing the compulsory arbitration clause in tenders. ನಾವು ಯಾರು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಉದ್ದೇಶ ಇಲ್ಲ. ನಮ್ಮ ಉದ್ದೇಶ ನಮ್ಮ ಬೊಕ್ಕಸಕ್ಕೆ ಹೆಚ್ಚು ಹಾನಿ ಆಗಬಾರ್ದು, ಭಾರ ಆಗಬಾರ್ದು. ಕಮರ್ಷಿಯಲ್ ಕೋರ್ಟ್, ಸಿವಿಲ್ ಕೋರ್ಟ್ಸ್, ಕೋರ್ಟ್ಸ್ ಅಲ್ಲೂ ಕೂಡ ಹೊರೆ ಆಗಲ್ಲ ಅಂತ ಹೇಳಿ, ಅಲ್ಲೂ ಕೂಡ ಹೊರೆ ಆಗುವಂತ ಉದಾಹರಣೆಗಳು ಇದಾವಲ್ಲ.
ಅಲ್ಲ ಅದು any comments on that will be a comment against the presiding officers. That's why I am not interested in making any comment of that sort. ಆಮೇಲೆ ಬೇರೆ ಬೇರೆ ಇಲಾಖೆಯೊಳಗೆ ಮಧ್ಯಸ್ಥಿಕೆ ಅವಕಾಶ ಇರೋದರಿಂದ ರಾಜ್ಯ ಸರ್ಕಾರದ ಬೊಕ್ಕಸದ ಮೇಲೆ ಅಪಾರವಾದ ಹಣಕಾಸಿನ ಪರಿಣಾಮಗಳು ಉಂಟಾಗುತ್ತಿವೆ ಅನ್ನೋದು ಭಾಳ ಮಂದಿದು ಅಭಿಪ್ರಾಯನೂ ಆಗಿತ್ತು. ಆದ್ದರಿಂದ ಈ ಅವಕಾಶವನ್ನು ತೆಗೆದುಹಾಕಿ ಸಕಾಲಿಕವಾಗಿ ರಾಜ್ಯ ಸರ್ಕಾರದ ಕಾಮಗಾರಿಗಳು ಪೂರ್ಣಗೊಳ್ಳಲು ಹಾಗೂ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆಯಾಗದಂತೆ ನೋಡಿಕೊಳ್ಳಲು ಈ ಅವಕಾಶವನ್ನು, ಈ ಆರ್ಬಿಟ್ರೇಷನ್ ಅವಕಾಶವನ್ನು ತೆಗೆದುಹಾಕ್ತಾ ಇದ್ದೇವೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಆ ಸೌಲಭ್ಯವನ್ನು ಜನರಿಗೆ ಕೊಡಬೇಕು ಅಂತ ಉದ್ದೇಶ ಅಲ್ಲ, ಆ ಕಾಂಟ್ರಾಕ್ಟರ್ ಲಾಭ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಅಂತ ನೋಡ್ತೀವಿ ಅಂತ ಏನ್ ನೋಡ್ತೀವಿ. ಆರ್ಬಿಟ್ರೇಷನ್ ನಲ್ಲಿ ಆ ರೀತಿ ಆಗ್ತಾ ಇವೆ ಅನ್ನುವಂಥ ದೂರುಗಳು ಸಾಕಷ್ಟು ನಮ್ಮ ಗಮನಕ್ಕೆ ಮಾಧ್ಯಮದಿಂದನೂ ಬಂದಿವೆ ಹಾಗೂ ಇನ್ನಿತರ ಮೂಲಗಳಿಂದನೂ ಬಂದಿವೆ. ಆರ್ಬಿಟ್ರೇಷನ್ ಮೂಲಕನ ವ್ಯವಸ್ಥೆಯನ್ನ ಒಂದು ರೀತಿ ಕತ್ತಿ ಹಿಚ್ಚದಂಗೆ ಮಾಡ್ತಾರೆ. ಅದ್ಯಾವುದು ಆಗಬಾರ್ದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆರ್ಬಿಟ್ರೇಷನ್ ಅನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಒಂದು ಹೇಳಿ. ಎಸ್ ಎಸ್ ಆಡಳಿತಾತ್ಮಕ ವ್ಯವಸ್ಥೆಯನ್ನು ರದ್ದುಪಡಿಸುವಾಗ ಅಥವಾ ನಿಷ್ಕ್ರಿಯಗೊಳಿಸುವಾಗ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಲಹೆ ನಿರ್ದಿಷ್ಟ ಒಂದು ಶಿಫಾರಸುಗಳು ಅಥವಾ ಯಾವುದೋ ಒಂದು ಪ್ರಕರಣದಲ್ಲಿ ಒಂದು ನಿಲುವನ್ನು ಕೂಡ ವ್ಯಕ್ತ ಆಗಿರಬೇಕು. ಇದು ಯಾವ ಆಧಾರದ ಮೇಲೆ ಈ ವ್ಯವಸ್ಥೆಯನ್ನು ರದ್ದುಪಡಿಸುವಂತ ನಿರ್ಧಾರ ನಾವು ಬರ್ತಿದ್ದೀವಿ. ಸಹಜವಾದಂತಹ ಅನುಮಾನಕ್ಕೆ ಕಾರಣ ಆಗ್ತದೆ. ಇಲ್ಲ, ನೀವೇನು ಹೇಳಿದ್ರಿ ಇದರೊಳಗೆ ಅರ್ಥ ಇದೆ. ನಾವು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ, ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದೇವೆ. ಈ ಆರ್ಬಿಟ್ರೇಷನ್ ITF ಅವಾರ್ಡ್ ಅನ್ನು ಪ್ರಶ್ನಿಸಿ. We have gone, keeping those examples also in mind, and also a lot of complaints which have come to the government and to our notice. We have decided to withdraw the circular that we have issued. ಅಲ್ಲ, ನಿಮಗೆ ಗೊತ್ತಿದೆ. ಈಗ ನಾ ಆ ಪ್ರಕರಣ ಹೇಳಿದ್ರೆ ಆ ಪ್ರಕರಣದ ಹಿನ್ನೆಲೆಯೊಳಗೆ ಇದು ಅಂತ ಆಗುತ್ತೆ. ಅಲ್ಲ ಮೋಗಮಲ್ರಿ ನೀವು. ಅಲ್ಲ, ನಿಮ್ಮ ಹತ್ರ ಇದ್ದದ್ದು ನೀವು ಕೇಳ್ತೀರಿ, ಆ ಕೇಳ್ತೀರಿ ಅನ್ನೋದಕ್ಕೆ ಹೇಳ್ಬೇಕಾಗತ್ತೆ ಅಷ್ಟೇ. ನಿಮ್ಮ ಹತ್ರ ಇಲ್ವಾ? ಈಗ ಕ್ರಿಸ್ಟಿ ಪ್ರಕರಣ ಇರ್ಲಿಲ್ವಾ? ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗ್ಲಿಲ್ವಾ? ಅಲ್ಲಿ ನಮ್ಗೆ 50 ಕೋಟಿ ಗಟ್ಟಲೆ ರಿಲೀಫ್ ಸಿಗ್ಲಿಲ್ವಾ? ಅಲ್ಲ ಅದಕ್ಕೆ ಆ ಪ್ರಕರಣ ಬೇರೆ, ಇದು ಬೇರೆ. ಕ್ರಿಸ್ಟಿ ಪ್ರಕರಣದೊಳಗೆ ಆರ್ಬಿಟ್ರೇಷನ್ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ರಲ್ಲಿ ಏನು ಸುಮಾರು 50 ಕೋಟಿ ರೂಪಾಯಿ ನಮಗೆ ರಿಲೀಫ್ ಸಿಕ್ತು. ಇಂಥ ಪ್ರಕರಣಗಳು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಬಟ್ ನಾಟ್ ಓನ್ಲಿ ಬಿಕಾಸ್ ಆಫ್ ದ್ಯಾಟ್ ದಿಸ್ ವಿಡ್ರಾಲ್. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ನಾನು ಸ್ನೇಹಿತರೆ, ಇನ್ನೊಂದು ಮಹತ್ವದ ವಿಷಯವನ್ನ
ಅಲ್ಲ, ನಾ ಡಿಸಿಷನ್ ತಗೊಂಡಿದ್ದೇನೆ. We have taken decision. The law department has taken decision. Who has recommended, who has not recommended, who has given his dissent, ಅವೆಲ್ಲ ಡೀಟೇಲ್ಸ್ ಹೇಳಕ್ಕಾಗತ್ತಾ? ನೀವು ಕೇಳಬಾರ್ದು, ನಾ ಹೇಳಬಾರ್ದು. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಈ ಕೋರ್ಟ್ಗಳು ಕೊಟ್ಟಿರ್ತಕ್ಕಂಥ ಕೆಲವು ಆದೇಶಗಳನ್ನು, ಸೂಚನೆಗಳನ್ನು ಅಧಿಕಾರಿಗಳು ಪಾಲಿಸದೇ ಹೋದಂಥ ಸಂದರ್ಭದಲ್ಲಿ ಕ್ರಿಮಿನಲ್ ಕಂಟೆಂಪ್ಟ್ ಆಗ್ತದೆ. CCC ಮಾಡ್ತಾರೆ. ಈ ಕ್ರಿಮಿನಲ್ ಕಂಟೆಂಪ್ಟ್ ಕೇಸಸ್ ನಮ್ಮ ರಾಜ್ಯದೊಳಗೆ ಆಸ್ ಆಫ್ ಟುಡೇ ದ ಪ್ರೆಸೆಂಟ್ pendency of criminal complaint cases, criminal contempt cases are 1,006. 1,006. ಮೊನ್ನೆ ನಮ್ಮ ಅಡ್ವೊಕೇಟ್ ಜನರಲ್ರು, ಅಡಿಷನಲ್ ಅಡ್ವೊಕೇಟ್ ಜನರಲ್ಸು, ನಮ್ಮ ಲಾ ಆಫೀಸರ್ಸು, ಲಾ ಡಿಪಾರ್ಟ್ಮೆಂಟ್ ಆಫೀಸರ್ಸು ನಾವೆಲ್ಲ ಸೇರಿ ಒಂದು ವರ್ಕ್ಶಾಪ್ ಮಾಡಿದ್ವಿ. ಭಾಳಷ್ಟು ವಿವರಗಳನ್ನು ಚರ್ಚೆ ಮಾಡಿದ್ವಿ. ತಮಗೂ ಎಲ್ಲರಿಗೂ ವಿಶೇಷ ಆಮಂತ್ರಣ ನೀಡಿದ್ವಿ ನಾವು. ತಾವು ಭಾಳ ಕಡಿಮೆ ಜನ ಬಂದಿದ್ರಿ. ಹೇಳ್ತೇನೆ. ಅವತ್ತು ನಾವೊಂದು ದೊಡ್ಡ ನಿರ್ಣಯ ಮಾಡಿದ್ವಿ. ನಮ್ಮ ರಾಜ್ಯದ ಇತಿಹಾಸದೊಳಗೀಗ ಕಳೆದ 10 ವರ್ಷದ ಅವಧಿಯೊಳಗೆ ಈ ಕಂಟೆಂಪ್ಟ್ ನಂಬರ್ಸ್, contempt cases numbers is increasing. This is not a healthy sign. This is not a healthy sign. ಅಂದರೆ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶಗಳಿಗೂ ಅಗೌರವಿಸುವ ಅಥವಾ ಅಲಕ್ಷ್ಯ ಮಾಡ್ತಕ್ಕಂಥ ಆ ರೀತಿಯ ವರ್ತನೆಗಳು ಅಧಿಕಾರಿಗಳಿಂದ ಆಗ್ತಿದ್ವು ಅಥವಾ ಮೇಲ್ಮಟ್ಟದ ವೇದಿಕೆಗಳಿಂದ ಆಗ್ತಿದ್ವು. ಆ ಕಾರಣ ಏನು ಹೆಚ್ಚಾಗ್ತಕ್ಕಂಥ ಈ ಕಂಟೆಂಪ್ಟ್ ಕೇಸಸ್ ಇವುಗಳು ಕಡಿಮೆ ಆಗಬೇಕು ಅಂದ್ರೆ ಗವರ್ಮೆಂಟ್ ಈಸ್ ಟು ಬಿ ವೆರಿ ರೆಸ್ಪಾನ್ಸಿವ್ ಟು ಕೋರ್ಟ್ ಡೈರೆಕ್ಷನ್ಸ್, observations, their decisions, and we are liable and bound to obey the courts. If we don't agree, we can go in appeal. But if we accept the judgment, we have to implement that. When we fail, anybody can take us to court again, saying that we have committed a contempt of the court. ಅಂಥವು ಈಗೇನು 1,006 ಅದಾವು. ಇನ್ ಮೈ ಒಪಿನಿಯನ್ ಇಟ್ ಈಸ್ ಎ ವೆರಿ ಬಿಗ್ ನಂಬರ್. ಸರ್ಕಾರ ಕೋರ್ಟ್ಗಳಿಗೆ ಸ್ಪಂದನಶೀಲವಾಗಿರಬೇಕು. ನಮ್ಮ ಅಧಿಕಾರಿಗಳು ಆ ದಿಸೆಯಲ್ಲಿ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದನ್ನು ಓಬೆ ಮಾಡಬೇಕು. ಅವುಗಳಿಗೆ ಏನು ಮಾಹಿತಿಗಳು, ಯಾವ ರೀತಿಯಾಗಿ ಸಮಜಾಯಿಸಿಗಳು
ಅಥವಾ ಆದೇಶಗಳನ್ನು ಸರ್ಕಾರ ಮಾಡೋದಿದ್ರೆ ಆದೇಶಗಳು, ಅಥವಾ ಆದೇಶಗಳನ್ನು ಅನುಷ್ಠಾನ ಮಾಡುವಂಥದ್ದಿದ್ರೆ ಅನುಷ್ಠಾನ ಮಾಡುವುದನ್ನು ನಮ್ಮ ಅಧಿಕಾರಿಗಳು ಮಾಡಬೇಕು. ನಾವು ಸರ್ಕಾರದವರು ನಿರ್ಣಯ ತಗೋಬೇಕು. ಈಗೇನು 1006 ಪ್ರಕರಣ ಅದಾವು, ಕಂಟೆಂಪ್ಟ್ ಕೇಸಸ್ ಅದಾವು. ವಿ ಹ್ಯಾವ್ ಡಿಸೈಡೆಡ್, ನಮ್ಮ ಇಲಾಖೆ, ನಮ್ಮ AG ಆಫೀಸ್, ಅಡಿಷನಲ್ ಅಡ್ವೊಕೇಟ್ ಜನರಲ್ಸ್, ಲಾ ಆಫೀಸರ್ಸ್, ಮೈ ಡಿಪಾರ್ಟ್ಮೆಂಟ್ ಆಫೀಸರ್ಸ್, ಏನು ನಮ್ಮ ಹೆಡ್ ಆಫ್ ದಿ ಲೀಗಲ್ ಸೆಲ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿರ್ತೇವಲ್ಲ, ಅವೆಲ್ಲರೂ ನಾವು ಮಾತನಾಡಿಕೊಂಡು ನಿರ್ಣಯ ಮಾಡಿದ್ದೇವೆ. ಈ ಮಾರ್ಚ್ 31 ಒಳಗಾಗಿ we have given